ಸಂಪ್ರದಾಯ ಮುರಿಬಾರ ಅಂತ ಹೇಳಿಲ್ಲಲ್ಲ, ಆ ಮಾತು ಬೇರೆ. ಏನೋ ಇರಲಿ ಮಾಡಿದರು, ಆಯಿತು. ಈಗ ಮುಗಿದೋಗ್ಬಿಟ್ಟದು. ಯಾರು ಸಪೋರ್ಟ್ ಮಾಡಿ ಸಹಜದ ಒಳಗೆ ಮನಸ್ಸಲ್ಲಿ ಇದ್ದೇ ಇರ್ತದೆ ಮುಸಲ್ಮಾನರಿಗೂ. ನಾವೇ ಹಾಕಿರಿ ಇವ್ರು ಸಪೋರ್ಟ್ ಮಾಡಬೇಕು, ನಾವು ಇಷ್ಟು ಸಪೋರ್ಟ್ ಮಾಡಿದ್ರು ನಾವು ಮಾಡಲಿಲ್ಲ ಅಂತೇಳಿ. ಅದು ಹೇಗೋ ಏನೋ ಸಾದಿಕ್ ಪೈಲ್ವಾನ್ರಲ್ಲಿ ಇವರು ಒಪ್ಪಿಸಿದರು. ಅವರು ಪ್ರಚಾರ ಕಂಡಿಡಿದ್ರು. ಅದು ಅವರು ಟೀಕೆಗೊಳಗಾದರು. ಮುಸ್ಲಿಂ ಮಹಿಳೆ ಒಬ್ಬಳು ಅಥವಾ ಮಹಿಳೆಯರು ಆಗಿರ್ಬೋದು, ಮತ್ತೇನಾಗಿರ್ಬೋದು, ಎಷ್ಟು ಟೀಕೆ ಮಾಡಿದರು. ಸೂಟ್ಗೆ ತೊಗೊಂಡು ಹೊಂದಾಣಿಕೆ ಮಾಡ್ಕೊಂಡ ಸಾದಿಕ್ ಪೈಲ್ವಾನ್ ಅಂತೇಳಿ ಅನೇಕ ಮುಸಲ್ಮಾನರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮತ್ತು ಮಲ್ಲಿಕಾರ್ಜುನ ಅವರ ವಾದ. ಇವರು ಮೌನ ಆಗಿದ್ದಿದ್ರೆ ನಮ್ದಿನ್ನೂ ಅಬ್ಸಲ್ಯೂಟ್ ಮೆಜಾರಿಟಿ ಆರಿಸಿ ಬರ್ತಾಯಿದ್ವಿ. ಅದಕ್ಕೆ ಈ 3 ಮಂದಿಗೂ ಶಿಕ್ಷೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದ ಇಬ್ಬರನ್ನು ಈಗಾಗಲೇ ಮೊದಲನೇದಾಗೆ ನಮ್ಮ ಜಬ್ಬಾರ್ ಅವರನ್ನು, ಎರಡನೇದಾಗಿ ನಸೀರ್ ಅಹಮದ್ ಅವರನ್ನು ಬಲಿ ಕೊಟ್ಟರು ಅಂತ ಮುಸಲ್ಮಾನರು ಮಾತಾಡ್ತಾರೆ. ಇಲ್ಲ ಅವ್ರು ತಪ್ಪು ಮಾಡಿದ್ರು ಶಿಕ್ಷೆ ಆಯಿತು. ಇನ್ನೂ ರಿಸಲ್ಟ್ ಬಂದಿಲ್ಲಲ್ಲ ಇದು ಅನ್ನೋ ಪ್ರಶ್ನೆ ಇಲ್ಲದ. ಯಾಕಂದ್ರೆ ರಿಸಲ್ಟ್ ಬಂದಮೇಲೆ ಮಾಡಬೇಕಾದ್ದು. ಹೌದು ಮುಸಲ್ಮಾನ ಈ ನಾಯಕರು ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತೇಳಿ. ಈಗ ರಿಸಲ್ಟ್ ಬಂದುಬಿಡ್ತಾ, ಸೋತ್ಬಿಟ್ರ ಸಮರ್ಥ ಅವರು ಅನ್ನುವಂಥ ಪ್ರಶ್ನೆಗೆ ಅಂದರೆ ಗೆದ್ರ ಇವರ ಓಡಾಡಿ ಮಾಡಿದಂತ ಅನ್ನುವಂಥ ಪ್ರಶ್ನೆ ಬರೋದಿಲ್ವ. ಡಿ ಕೆ ಶಿವಕುಮಾರ್ ಗಡಬಿಡಿ ಮಾಡಿದ್ರೆ ಇದರಲ್ಲ. ಏನು ಅವ್ರನ್ನ ವಜಾ ಮಾಡೋದು ಅಥವಾ ರಾಜೀನಾಮೆ ತೊಗೊಳ್ಳೋದು ಈ ಸತ್ತ ಅವಶ್ಯಕತೆ ಅಂತ ಮೇ 4ರವರೆಗೆ ವೇಟ್ ಮಾಡಬೇಕಾಗಿತ್ತು ಅನ್ನೋದು ಕೆಲವರು ವಾದ. ಹೀಗಾಗಿ ನಿಧಾನಕ್ಕೀಗ ಜಮೀರ್ ಅಹಮದ್ ಖಾನ್ರನ್ನು ಹೊರಗೆ ಹಾಕಬೇಕು ಅನ್ನುವಂಥ ಪ್ರಯತ್ನ ಡಿ ಕೆ ಶಿ ಮತ್ತು ಮಲ್ಲಿಕಾರ್ಜುನ ನಡೆದಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ವಿಚಾರ ಮಾಡಲಿಕ್ಕೆ ಇದ್ದಾರೆ. ಅದಕ್ಕೆ ಇದೆಲ್ಲ ಗೊತ್ತಾಗಿರುವಂಥ ಜಮೀರ್ ಖಾನ್ ಅವರು ನನಗೆ ಸ್ವತಃ ಮುಖ್ಯಮಂತ್ರಿ ಅವರು ಕೇರಳಕ್ಕೆ ಪ್ರಚಾರ ಕಳಿಸಿದ್ರು.